ನಮಸ್ತೆ ನಮಸ್ತೆ. ಮತ್ತೆ ಇನ್ನೊಂದು ಹೊಸವಾದ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಮತ್ತೆ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ದಯವಿಟ್ಟು ಮೊದಲು 60 days ಆಫ್ 60K ಫಾಲೋವರ್ಸ್ ಚಾಲೆಂಜ್ಗೆ ಯಾವ ಸಪೋರ್ಟ್ ಕೊಟ್ಟರೋ ಇದಕ್ಕೂ ಆ ಸಪೋರ್ಟ್ನ ಕೊಟ್ಬಿಡಿ. ಆ್ಯಂಡ್ ವ್ಲಾಗ್ ವಿಷಯಕ್ಕೆ ಬಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ನೀಟಾಗಿ ರೆಡಿ ಆಗಿಬಿಟ್ಟು ಬಂದಿದ್ದಾದಮೇಲೆ ಮೇಯ್ನ್ಲಿ ಸೆಂಟ್ ಇರಬೇಕಲ್ವಾ, ಯಾಕಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೀರಿ. ಸೊ ಸೆಂಟೆಲ್ಲ ಹೊಡ್ಕೊಳೋ ಟೈಮಲ್ಲಿ ಅಪ್ಪಿ ತಪ್ಪಿ ಕಣ್ಣಿಗೆ ಬಿದ್ದುಬಿಡ್ತು. ಇನ್ನೇನು ಮಾಡೋದು ಅಂತ ಕಣ್ಣು ಉಜ್ಕೊಂಡು ಬೆಸ್ಟ್ ಫ್ರೆಂಡ್ ಕೊಟ್ಟಿರೋ ವಾಚ್ನ ಹಾಕೊಂಡ್ಬಿಟ್ಟು ಬಿಸಿ ಬಿಸಿ ಪಲಾವು ಚೆನ್ನಾಗಿ ತಿಂದು, ಚೆನ್ನಾಗಿ ಎಲ್ಲೂ ತಿಂದಿಲ್ಲ, ಸ್ವಲ್ಪನೇ ತಿಂದಿದ್ದು. ಬೆಳಗ್ಗೆನೆ ಅಷ್ಟು ತಿನ್ನೋಕ್ಕಾಗಲ್ಲ. ಆಮೇಲೆ ತಟ್ಟೆ ಅಷ್ಟು ದೊಡ್ಡ ದಿಕ್ಕೊಂಡಿದ್ದೀನಿ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಚಿಕ್ಕದಾಗಿ ತಿಂದಿದ್ದು. ಆಮೇಲೆ ನೀಟಾಗಿ ರೆಡಿಯೆಲ್ಲ ಆಗಿದ್ದಾದ್ಮೇಲೆ ಸೀದಾ ಬ್ಯಾಗ್ ತಗೊಳಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿದ ತಕ್ಷಣ KSRTC ಬಸ್ ಸಿಕ್ತು. ಇವಾಗ ನಾನು ಕೆಂಪು ಬಸ್ಸಲ್ಲಿ ಹೋಗೋದು, ಯಾಕಂದರೆ ಪಾಸ್ ಅವೈಲೇಬಲ್ ಆಯಿತು, ಅಂದರೆ ಸಕ್ಸಸ್ಫುಲಿ ಪಾಸ್ ಸಿಕ್ತು. ಸೊ ಅದಕ್ಕೆ ಹೋಗಿದ ತಕ್ಷಣ ದೇವನಹಳ್ಳಿಗೆ ಇಳ್ಕೊಂಡೆ. ಬೆಳಗ್ಗೆನೆ ಚಳಿ ಆಗ್ತಾ ಇತ್ತು. ಆ್ಯಂಡ್ ದೇವನಹಳ್ಳಿ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ ಹತ್ತದೆ. ಸೀದಾ ಕಾಲೇಜ್ ಹತ್ರ ಬಂದೆ. ಸೀದಾ ಬರೋಕ್ಕಾಗಿಲ್ಲ, 1 ಅವರ್ ತಗೊಂತು ಟೈಮು. ಬಂದಿದ್ದಾದಮೇಲೆ ಕ್ಲಾಸಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳಿದ್ದಾದ್ಮೇಲೆ ಸ್ವಲ್ಪ ನೋಟ್ಸ್ ಇತ್ತು ಬರೆಯೋದು. ಸೊ ಆರಾಮಾಗಿ ನೋಟ್ಸ್ ಬರ್ಕೊಂಡು ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ಕೊಂಡು ಆಫ್ಟರ್ನೂನ್ವರೆಗೂ ಇದ್ದು ಕ್ಲಾಸ್ ಆಯಿತು. ಕ್ಲಾಸ್ ಆಗಿದ್ದಾದಮೇಲೆ ಇನ್ನೇನು ಲಂಚ್ ಮಾಡಬೇಕಲ್ವಾ. ಸೊ ಲಂಚ್ಗೆ ತುಂಬ ಸ್ಪೆಷಲ್ಸ್ ಬಂದಿರುತ್ತೆ. ಅದು ಹೋಮ್ ಮೇಡ್ ಸ್ಪೆಷಲ್ಸೇ, ನಾಟ್ ಹೋಟೆಲ್ ಮೇಡ್. ಸೊ ನಮ್ಮದು ದೋಸೆ ತಂದಿದ್ದ, ಈರುಳ್ಳಿ ದೋಸೆ. ಅದಾಗಿದ್ದಾದಮೇಲೆ ಯಶವಂತ್ ಬಿಸಿಬೇಳೆ ಬಾತ್ ತಂದಿದ್ದ ವಿತ್ ಬೂಂದಿ. ಅದು ಸಕ್ಕತ್ತಾಗಿತ್ತು. ಆ್ಯಂಡ್ ಟೊಮಟೊ ಗೊಜ್ಜು ನನ್ನ ಫೇವ್ರೇಟು. ಅನ್ನ ಅದು ಚೆನ್ನಾಗಿತ್ತು. ಆಮೇಲೆ ಪಲಾವು ನಾನು ಬೆಳಗ್ಗೆ ತಿಂದಿದ್ದು ನಮ್ಮ ಮನೆಯದು, ಅದು ಚೆನ್ನಾಗಿತ್ತು. ಇನ್ನು ಚೆನ್ನಾಗಿಲ್ಲ ಅಂದರೆ ನಮ್ಮಮ್ಮ ಬ್ಲಾಗ್ ಬೇರೆ ನೋಡ್ತಾರೆ, ಅಷ್ಟೇ ನನ್ನ ಕತೆ. ಆ್ಯಂಡ್ ಮತ್ತೆ ಕೈ ತೊಳೆದು ಸೀದಾ ಕಾಲೇಜಿಂದ ಮನೆಗೆ ಬಂದ್ರಿ. ಆ್ಯಂಡ್ ಇದು ಕಾಲೇಜ್ ವ್ಲಾಗ್ಸ್. ಸೊ ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಅನ್ನಿ, ಈ ಥರ ವ್ಲಾಗ್ಸ್ ಮತ್ತೆ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರ್ರಿ. ಆಮೇಲೆ ಥ್ಯಾಂಕ್ ಯು ಹೇಳ್ತೀನಿ. ಬಾಯ್.